ಇನ್ನು ಚಾರ್ಜ್ ಶೀಟ್ನಲ್ಲಿ ಎಫ್ಎಸ್ಎಲ್ ವರದಿ ಬಗ್ಗೆಯೂ ಕೂಡ ಉಲ್ಲೇಖ. ಪಟ್ಟಣಗೆರೆ ಶೆಡ್ನಲ್ಲಿ ಎರಡು ಮಾದರಿಯ ಒಂದು ಎವಿಡೆನ್ಸ್ ಏನಿದೆ. ಆ ಒಂದು ಎಫ್ಎಸ್ಎಲ್ ವರದಿ, ಶೆಡ್ನ ಸೆಕ್ಯೂರಿಟಿ ರೂಮ್ ಸಿಸಿಟಿವಿ ರಿಟ್ರೀವ್ ರಿಪೋರ್ಟ್. ಪಟ್ಟಣಗೆರೆ ಶೆಡ್ನಲ್ಲಿ ಎರಡು ಮಾದರಿಯ ಎವಿಡೆನ್ಸ್ನ ವರದಿ ಬಂದಿದೆ ಎಫ್ಎಸ್ಎಲ್ ಕಡೆಯಿಂದ. ಶೆಡ್ನ ಸೆಕ್ಯೂರಿಟಿ ರೂಮ್ನ ಸಿಸಿಟಿವಿಯ ರಿಟ್ರೀವ್ ರಿಪೋರ್ಟ್ ಏನಿದೆ ಅದೊಂದು, ಒಳಗಡೆಯ ಸಿಸಿಟಿವಿ ರಿಟ್ರೀವ್ ಒಂದು ಎಂಟ್ರಿ ಗೇಟ್, ಎರಡನೇದಾಗಿ ಈ ಒಳಗಡೆ ಇನ್ಸೈಡ್ ಏನಿದೆ ಅಲ್ಲಿ, ಸೊ ಇದರ ಸಿಸಿಟಿವಿ ರಿಟ್ರೀವ್ ರಿಪೋರ್ಟ್. ನಟ ದರ್ಶನ್ ಎಂಟ್ರಿ ಎಕ್ಸಿಟ್ನ ಸಿಸಿಟಿವಿ ದೃಶ್ಯವೂ ಕೂಡ ಸೇರಿದ ಹಾಗೆ ಎಲ್ಲ ದೃಶ್ಯಗಳನ್ನು ಡಿಲೀಟ್ ಮಾಡಿರುವಂಥ ಹಿನ್ನೆಲೆ ರಿಟ್ರೀವ್ಗೆ ಕಳಿಸಿದರು ಪೊಲೀಸರು. ಸೊ ಕೃತ್ಯ ನಡೆದಂಥ ಜಾಗದ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಮಾಹಿತಿಯನ್ನು ಕೂಡ ಪಡೆಯಲಾಗಿದೆ. ಅಂದರೆ ಅಲ್ಲಿದ್ದಂಥ ವೆಪನ್ಗಳಿರ್ಬೋದು, ಅಲ್ಲಿ ನಿಲ್ಲಿಸಲಾಗಿದ್ದಂಥ ಒಂದಷ್ಟು ಸೀಸ್ ಆಗಿರುವಂಥ ವೆಹಿಕಲ್ಗಳು, ಸೊ ಆ ಶೆಡ್ನ ಗೇಟ್ ಇರ್ಬೋದು, ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಕಲೆಕ್ಟ್ ಮಾಡಲಾಗಿತ್ತು. ಘಟನಾ ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದಂಥ ಸೋಕೋ ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್, ಆರೋಪಿಗಳ ಫಿಂಗರ್ ಪ್ರಿಂಟ್ ಇಲ್ಲಿ ಬಹು ಮುಖ್ಯವಾದಂಥ ಅಂಶ ಆಗಿರುವಂತಹ ಹಿನ್ನೆಲೆ ಸ್ಕಾರ್ಪಿಯೋದಲ್ಲಿ ಮಾಡಿದ್ದಂಥ ಏನು ವಿಲೇವಾರಿ ಇತ್ತು ಅಲ್ಲಿ ಮೂಡಿರುವಂಥ ಆರೋಪಿಗಳ ಫಿಂಗರ್ ಪ್ರಿಂಟ್ ಏನಿದೆ, ಸ್ಕಾರ್ಪಿಯೋದಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನು ಅಲ್ಲಿ ಬಾಡಿಯನ್ನು ಸಾಗಿಸಲಾಗಿತ್ತು. ಸೊ ಅಲ್ಲಿ ಲಭ್ಯವಾಗಿರುವಂಥ ಫಿಂಗರ್ ಪ್ರಿಂಟ್, ಸ್ಕಾರ್ಪಿಯೋ ಮೂಲಕ ಏನು ಬಾಡಿಯನ್ನು ತೆಗೆದುಕೊಂಡು ಹೋಗಿದ್ರು ಈ ಸತ್ತು ಅಪಾರ್ಟ್ಮೆಂಟ್ ಕಡೆಗೆ. ಸೊ ಆ ಸ್ಕಾರ್ಪಿಯೋದಲ್ಲಿದ್ದಂಥ ಬೆರಳಚ್ಚು, ಅದಾದ ನಂತರ ಇಲ್ಲಿ ಏನು ಆರೋಪಿಗಳಿದ್ರು ಅವರ ಬೆರಳಚ್ಚನ್ನು ಕೂಡ ಕಲೆಕ್ಟ್ ಮಾಡಿ ಎರಡನ್ನು ಕೂಡ ಟ್ಯಾಲಿ ಮಾಡಲಾಗಿದೆ. ಸರಿ, ಭಾಳ ಮುಖ್ಯ ಆಗುತ್ತೆ, ಯಾಕಂದರೆ ಅವರಲ್ಲಿ ಉಪಸ್ಥಿತರಿದ್ದರು, ಅವರ ಪಾತ್ರ ನಾನು ಇಲ್ಲವೇ ಇಲ್ಲ, ನಾನು ಇದರಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಏನಾದರೂ ಅವರು ವಾದ ಮಾಡಿದಾಗ ಈ ಫಿಂಗರ್ ಪ್ರಿಂಟ್ಗಳು ಭಾಳ ಮುಖ್ಯ ಆಗುತ್ತೆ. ಹೇಳಪ್ಪ ಇಲ್ಲಿದೆಯಲ್ಲ, ಈಗ ಫಿಂಗರ್ ಪ್ರಿಂಟ್ ಇದೆಯಲ್ಲ, ಏನು ಇದಕ್ಕೇನು ಅಂತೀಯ ಅನ್ನೋದು ಸಹಜವಾದಂಥ ಪ್ರಶ್ನೆ ಬರುತ್ತೆ. ಸ್ಕಾರ್ಪಿಯೋದ ಬೆರಳಚ್ಚು ಅಲ್ಲಿ, ಹಾಗೆ ಪವಿತ್ರ ದರ್ಶನ್ ಮನೆಯ ಸಿಸಿಟಿವಿ ರಿಪೋರ್ಟ್, ಕೊಲೆ ನಡೆದ ದಿನದ ಮುಂಚೆ ನಂತರದ ದಿನಗಳ ದೃಶ್ಯ, ಆರೋಪಿಗಳ ಚಲನವಲನ ವಿಚಾರವಾಗಿ ಸಿಸಿಟಿವಿ ದೃಶ್ಯ ಬಹಳ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿದ್ರು, ಯಾವ ಸಮಯಕ್ಕೆ, ಕೊಲೆ ಆಗುವಂಥ ಸಂದರ್ಭದಲ್ಲಿ, ಕೊಲೆಗೂ ಮುಂಚೆ, ಕೊಲೆಯ ನಂತರ ಸಿಸಿಟಿವಿ ದೃಶ್ಯ ಏನಿದೆ ಎಫ್ಎಸ್ಎಲ್ಗೆ ರವಾನಿಸಲಾಗಿತ್ತು. ಶೆಡ್ನಿಂದ ಹಿಡಿದು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯವರೆಗೂ ಕೂಡ ಸಿಸಿಟಿವಿಗಳನ್ನು ಚೆಕ್ ಮಾಡಲಾಗಿತ್ತು. ಆನ್ ದ ವೇ ಯಾವ್ದು ಬರುತ್ತೆ. ಸೊ ಕೊಲೆ ನಡೆದಂಥ ದಿನದ ಮುಂಚೆ ನಂತರದ ದಿನಗಳ ದೃಶ್ಯ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ, ಜೊತೆಗೆ ಯಾವ ಭಾಗದಲ್ಲಿ ಡಿಲೀಟ್ ಆಗಿರಬಹುದು, ಸೊ ಅಲ್ಲಿನ ಡೇಟಾ ರಿಟ್ರೀವ್, ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಟೈಮ್ ಲೈನ್ ನಾವು ನೋಡ್ತಾ ಹೋದರೆ ಎಲ್ಲಿಂದ ಕೊಲೆಯ ಪ್ಲ್ಯಾನ್ ಆಯಿತು, ಅಥವಾ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದು, ಅದಾದಮೇಲೆ ಪಟ್ಟಣಗೆರೆ ಶೆಡ್ಗೆ ಬಂದಂಥ ಸಂದರ್ಭ, ನಂತರ ಏನೇನಾಯಿತು ಅಲ್ಲಿಂದ ಹೊರಟಿದ್ದು, ಎಲ್ಲ ಸಿಸಿಟಿವಿಯನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಹಾಗೆ ಸ್ಟೋನಿ ಬ್ರೂಕ್ಸ್ ಈ ರೆಸ್ಟೋರೆಂಟ್ ಏನಿದೆ ಹಲ್ಲೆ ಮಾಡೋ ಮುಂಚೆ ಹಾಗೆ ನಂತರ ಪಾರ್ಟಿ ಮಾಡಿದಂಥ ಗ್ಯಾಂಗ್, ಈ ವಾರ ರಿಟ್ರೀವ್ ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ. ಸೊ ಈ ಸ್ಟೋನಿ ಬ್ರೂಕ್ನಲ್ಲಿ ಏನು ಪಾರ್ಟಿ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ರಿಪೋರ್ಟನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೇಟಾ ರಿಟ್ರೀವ್ ಏನಾಗಿದೆ ಅದರ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸೇರುತ್ತೆ. ಸೊ ಸ್ಕಾರ್ಪಿಯೋ ಬೆರಳಚ್ಚು ವರದಿ ಕೈ ಸೇರುವಂಥ ಸಾಧ್ಯತೆ ಇದೆ ಈಗ ಈ ವಾರದಲ್ಲಿ. ಹಾಗೆ ಸ್ಟೋನಿ ಬ್ರೂಕ್ ಎಲ್ಲಿ ಇವರು ಪಾರ್ಟಿ ಮಾಡಿದ್ರು, ಕೊಲೆಗೂ ಮುನ್ನ, ಕೊಲೆ ಆದ ನಂತರ, ಎರಡನ್ನೂ ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಅದರ ರಿಪೋರ್ಟ್ ಇನ್ನೂ ಸೇರುವಂಥದ್ದಿದೆ, ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಸೇರಿದ್ರೆ ಇನ್ನೊಂದಷ್ಟು ಪುಟಗಳ ಚಾರ್ಜ್ ಶೀಟ್ ಆಗುತ್ತೆ. ಪೊಲೀಸರ ಕೈ ಸೇರಬೇಕಾಗಿದೆ ಮೊಬೈಲ್ ರಿಟ್ರೀವ್ ವರದಿ. ಮೊಬೈಲ್ ಡೇಟಾವನ್ನು ಡಿಲೀಟ್ ಮಾಡಿದಂಥ ಆರೋಪಿಗಳು, ಹಾಗಾಗಿ ಅದನ್ನು ಕೂಡ ರಿಟ್ರೀವ್ಗೆ ಕಳಿಸಲಾಗಿತ್ತು. ಆರೋಪಿಗಳ ಎಲ್ಲ ಮೊಬೈಲ್ಗಳು ಕೂಡ ಎಫ್ಎಸ್ಎಲ್ಗೆ ರವಾನೆ ಆಗಿತ್ತು. ಸೊ ಆರೋಪಿಗಳ ನಡುವಿನ ಸಂಭಾಷಣೆ, ಹಾಗೆಯೇ ಮೆಸೇಜಿಂಗ್, ಇದೆಲ್ಲವನ್ನು ಕೂಡ ಡಿಲೀಟ್ ಮಾಡಲಾಗಿತ್ತು. ಅದನ್ನು ಈಗ ಕಲೆಕ್ಟ್ ಮಾಡೋದಕ್ಕೆ, ರಿಟ್ರೀವ್ ಮಾಡೋದಕ್ಕೆ ಕಳಿಸಲಾಗಿತ್ತು. ಆ ರಿಪೋರ್ಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅವರಿಗೆ ಸಿಗುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈಗ ಡೇಟಾ ರಿಟ್ರೀವ್ ಮಾಡುವಂಥದ್ದಿರ್ಬೋದು ಅಥವಾ ಸಿಸಿಟಿವಿ ಫುಟೇಜ್ಗಳು, ಎಂಟೈರ್ ಟೈಮ್ ಲೈನನ್ನು ನಾವು ಗಮನಿಸ್ತಾ ಹೋದರೆ, ಎಲ್ಲಿಂದ ಇವರು ದುರ್ಗದಿಂದ ಕರ್ಕೊಂಡು ಬಂದಿದ್ದು, ಅದಾದ ನಂತರ ಶೆಡ್ಡಿಗೆ ಬಂದಿದ್ದು, ಅಲ್ಲಿಂದ ಹೊರಗೆ ಈ ರೆಸ್ಟೋರೆಂಟಲ್ಲಿ ಪಾರ್ಟಿ ಮಾಡಿರೋದು, ಸೊ ಈ ಎಲ್ಲ ರಿಪೋರ್ಟ್, ಈಗ ಬಾಕಿ ಪೆಂಡಿಂಗ್ ಇರುವಂಥ ರಿಪೋರ್ಟ್ಗಳು ಯಾವುದು, ಇದೆಷ್ಟು ಪ್ರಮುಖವಾದಂಥ ಪಾತ್ರ ಈ ಕೇಸ್ನಲ್ಲಿ ವಹಿಸುತ್ತೆ ಪ್ರಜ್ವಲ್? ಸಿಸಿಟಿವಿ ಫುಟೇಜ್ಗಳು ಪ್ರಮುಖವಾಗಿ ಬಾಡಿ ತಂದು ಎಸ್ತಿದ್ದಂಥ ಸ್ಥಳದಲ್ಲಿ, ಅಲ್ಲಿಗೆ ಬರುವಂಥ ಮಾರ್ಗದಲ್ಲಿ, ಮತ್ತು ಅದಕ್ಕಿಂತ ಹಿಂದೆ ಕೊಲೆ ಮಾಡಿದಂಥ ಸ್ಥಳದಲ್ಲಿ, ಅಲ್ಲಿ ಯಾರ್ಯಾರೆಲ್ಲ ದರ್ಶನ್ ಆಗ್ಬೋದು, ಪವಿತ್ರ ಗೌಡ, ವಿನಯ್, ಪ್ರದೂಷ್ ಸೇರಿದಂತೆ ಯಾರ್ಯಾರೆಲ್ಲ ಬಂದಿದ್ದು ಹೋಗಿದ್ದು, ಆ ಎಂಟ್ರಿ ಎಕ್ಸಿಟ್ಗಳಾಗ್ಬೋದು, ಇವೆಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ಗಳು ಪೊಲೀಸರು ರಿಟ್ರೀವನ್ನು ಮಾಡಿದ್ರು. ಮತ್ತು ದರ್ಶನ್ ಮನೆಯ ಸಿಸಿಟಿವಿ DVRನ ಮತ್ತು ಪವಿತ್ರ ಗೌಡ ಮನೆಯ DVR ಎರಡೂ ಕೂಡ ಡಿಲೀಟ್ ಆಗಿತ್ತು, ಅದನ್ನು ರಿಟ್ರೀವ್ ಮಾಡಿಸಿ ಆಗಿದೆ. ಆ ರಿಟ್ರೀವ್ ಮಾಡಿದ್ದೆಲ್ಲದೂ ಕೂಡ ಈಗಾಗಲೇ ಪೊಲೀಸರ ಕೈಗೆ ಸೇರಿದೆ. ಅದರಿಂದನೇ ಅವರು
ಸುಮಾರು ಸಾಕ್ಷ್ಯಗಳನ್ನ ನಾಶ ಮಾಡಿದ್ರು ಅನ್ನೋದಕ್ಕೂ ಸಹಿತ ಸಾಕ್ಷಿಗಳು ಸಿಕ್ಕಿದೆ. ಮತ್ತೆ ಇನ್ನೊಂದು ಕಡೆ ಕಿಡ್ನಾಪ್ ಮಾಡಿಸಿದ್ದು, ಅಲ್ಲಿ ಟೋಲ್ನಲ್ಲಿ ಇವರು ಆತನನ್ನ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಸಹಿತವಾಗಿ ಕಾರ್ನಲ್ಲಿ ಹೋಗಿದ್ದು, ಮತ್ತೆ ಬಾಡಿಯನ್ನ ಡಿಸ್ಪೋಸ್ ಮಾಡಲಿಕ್ಕೆ ಒಂದು ಸ್ಕಾರ್ಪಿಯೋ ಕಾರನ್ನ ಬಳಸ್ಕೊಂಡು ಹೋಗಿದ್ದು, ಇದೆಲ್ಲದೂ ಕೂಡ ಈಗಾಗಲೇ CCTVಯಲ್ಲಿ ಇತ್ತು. ಅದೆಲ್ಲವೂ ಕೂಡ CCTVಯ DVRಗಳು ಪೊಲೀಸರು ವಶಕ್ಕೆ ಪಡ್ಕೊಂಡು ಇದ್ದಂಥ ಫುಟೇಜ್ಗಳನ್ನು ಅವರೇ ಜಪ್ತಿ ಮಾಡಿಕೊಂಡು ಮತ್ತೆ ಉಳಿದಂಥ ಡಿಲೀಟ್ ಆಗಿರಬಹುದಾದಂಥ ಫುಟೇಜ್ಗಳನ್ನ ರಿಟ್ರೀವ್ ಮಾಡಲಿಕ್ಕೆ CIDಯ ಸೈಬರ್ ಲ್ಯಾಬ್ ಮತ್ತು ನಮ್ಮ ಕರ್ನಾಟಕ FSLಗೆ ಕಳಿಸಿದ್ರು. ಅದೆಲ್ಲದೂ ಕೂಡ ಈಗಾಗಲೇ ಬಂದಿದೆ. ಆ ವರದಿಗಳು ಸಹಿತ ಬಂದಾಗಿದೆ. ಇದೆಲ್ಲವೂ ಕೂಡ ಇದಾಗಿದೆ. ಮತ್ತು ಬ್ಲಡ್ ಅನ್ನ ವಾಶ್ ಮಾಡಿದಂಥ ಬಟ್ಟೆಯಿಂದ ಅದನ್ನ ವಾಪಸ್ ಬ್ಲಡ್ ಸ್ಯಾಂಪಲ್ಸ್ DNA ಕಲೆಕ್ಟ್ ಮಾಡಲಿಕ್ಕೋಸ್ಕರ ಲುಮಿನಲ್ ಟೆಸ್ಟ್ನ ಅಧಿಕಾರಿಗಳು ಮಾಡಿಸ್ತಿದ್ರು FSLನಲ್ಲಿ. ಲುಮಿನಲ್ ಟೆಸ್ಟ್ನಲ್ಲಿನೇ ದರ್ಶನ್ನ ಶೂಸ್ ಮತ್ತು ದರ್ಶನ್ನ ಪ್ಯಾಂಟ್ನಲ್ಲಿ ಒಂದು ಬ್ಲಡ್ಡಿನ ಸ್ಯಾಂಪಲ್ಸ್ಗಳು DNA ಸಿಕ್ಕಿದ್ದು. ಇದೆಲ್ಲದೂ ಆಯಿತು. ಮತ್ತು ಪವಿತ್ರ ಗೌಡನ ಬಟ್ಟೆ ಮತ್ತು ಪವಿತ್ರ ಗೌಡನ ಶೂಸ್ನಲ್ಲೂ ಸಹಿತ ಬ್ಲಡ್ ಸ್ಯಾಂಪಲ್ಸ್ಗಳು ಸಿಕ್ತು. ಇದೆಲ್ಲದೂ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಅಧಿಕಾರಿಗಳಿಗೆ ಕನೆಕ್ಟಿಂಗ್ ಆಗಿ ಎವಿಡೆನ್ಸ್ಗಳಾಗಿ ಅಧಿಕಾರಿಗಳಿಗೆ ಸಿಕ್ತು, ತನಿಖಾ ತಂಡಕ್ಕೆ ಸಿಕ್ತು. ಆದರೆ ಅದರದ ಮುಂದುವರೆದ ಭಾಗ ಅಂದರೆ ಇವರ ಮೊಬೈಲ್ಗಳೇನಿದ್ದು ಇವರೆಲ್ಲ ಬೇರೆ ಬೇರೆ ಸಂಖ್ಯೆ ಮೊಬೈಲ್ ಅಂದರೆ ಬೇರೆ ಬೇರೆ ಐಡೆಂಟಿಟಿ ಕಾರ್ಡ್ಗಳನ್ನು ಬಳಸಿ ಸಿಮ್ ಕಾರ್ಡ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಸಿಮ್ಮನ್ನು ಬಳಸ್ತಾ ಇದ್ರು. ಹೀಗಾಗಿ ಆ ಒಂದು ಯಾರು ಒರಿಜಿನಲ್ ಓನರ್ ಯಾರಿದ್ದಾನೆ, ಐಡಿ ಕಾರ್ಡ್ ಕೊಟ್ಟಂತವ್ನು ಯಾರಿದ್ದಾನೆ, ಅವನಿಂದನೂ ಸ್ಟೇಟ್ಮೆಂಟು, ಅವನಿಂದನೂ 164 ಮಾಡಿಸ್ಕೊಂಡ್ರು. ಮತ್ತೆ ಆ ನಕಲಿ ಸಿಮ್ಗಳನ್ನ ತೆಗೆದುಕೊಂಡು ಡೇಟಾ ರಿಟ್ರೀವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇವ್ರುಗಳ ಮೊಬೈಲ್ಗಳನ್ನು ಏನು ಸೀಸರ್ ಮಾಡ್ಕೊಂಡಿದ್ರು, 17 ಆರೋಪಿಗಳ ಮೊಬೈಲ್ಗಳನ್ನು ಏನು ಸೀಸರ್ ಮಾಡ್ಕೊಂಡಿದ್ರು, ಅದನ್ನು ನಮ್ಮ ಕರ್ನಾಟಕದ CIDಯ ಸೈಬರ್ ಲ್ಯಾಬ್ಗೆ ಕಳಿಸಿ ಆ ಮೊಬೈಲಿನ ಡೇಟಾ ಡಿಲೀಟ್ ಆಗಿರುವಂಥ ಡೇಟಾವನ್ನು ರಿಟ್ರೀವ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಇಲ್ಲಿ ಒಂದೇ ಒಂದು ಸಣ್ಣ ಪಾಯಿಂಟ್ ಇದೆ, ಏನಂದರೆ ನಮ್ಮ ಸೈಬರ್ ಲ್ಯಾಬು ರಿಟ್ರೀವನ್ನು ಮಾಡಿಕೊಡ್ತಾರೆ, ಆದರೆ ಅದನ್ನು ಸರ್ಟಿಫೈ ಮಾಡಲಿಕ್ಕೆ CSFLಗೆ ಕಳಿಸ್ಬೇಕು. ಅಂದರೆ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ಹೈದರಾಬಾದ್ನಲ್ಲಿಂದ ಅಲ್ಲಿಗೆ ಕಳಿಸ್ಬೇಕು. ಅಲ್ಲಿಗೆ ಈಗಾಗಲೇ ಮೊಬೈಲ್ಗಳನ್ನು ಕಳಿಸಿದರೆ ತನಿಖಾ ತಂಡ. ಆ ಒಂದು ವರದಿ ಸರ್ಟಿಫೈ ಆಗುವಂಥ ವರದಿ ಏನಿದೆ, CFSLನಿಂದ ಏನು ವರದಿ ಸರ್ಟಿಫೈ ಆಗಿ ಕೊಡ್ತಾರೆ, ಆ ವರದಿಗೋಸ್ಕರ ಅಧಿಕಾರಿಗಳು ಕಾಯ್ತಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಇವರ ವಿರುದ್ಧ ಪ್ರಮುಖವಾಗಿ 8 FSL ಮತ್ತು CFSLನ ವರದಿಗಳು ಈಗಾಗಲೇ ಬಂದಿದೆ. ಆ 8 ವರದಿಗಳ ಲಿಖಿತ ರೂಪವನ್ನು ಈಗಾಗಲೇ ಅಧಿಕಾರಿಗಳು ನಮ್ಮ ಚಾರ್ಜ್ ಶೀಟ್ಗೆ ಏನು 24ನೇ ACMM ನ್ಯಾಯಾಲಯದ ಚಾರ್ಜ್ ಶೀಟ್ಗೆ ಏನು ಕೊಟ್ಟಿದ್ದಾರೆ, ಆ ಚಾರ್ಜ್ ಶೀಟಿನ ಒಳಗಡೆ ಲಿಖಿತ ರೂಪದಲ್ಲಿ ಸಲ್ಲಿಸಿದ್ದಾರೆ. ಆದರೆ ಆ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂಥ ಫುಟೇಜ್ ಆಗಿರ್ಬೋದು, ಸರ್ಟಿಫೈಡ್ ಮಾಡಿರುವಂಥ IPDR CDR ಆಗಿರ್ಬೋದು, ಮತ್ತು ಆಡಿಯೋಸ್ ಆಗಿರ್ಬೋದು, ಮತ್ತೆ ಪೆನ್ ಡ್ರೈವ್ಗಳಲ್ಲಿ ಹಾಕಿರೋದು, ಮತ್ತೆ ಒಂದು ಹಾರ್ಡ್ ಡಿಸ್ಕಿಗೆ ಹಾಕಿ ಅಧಿಕಾರಿಗಳು ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಸೋಮವಾರ ನಂತರ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಏನೋ ಚಾರ್ಜ್ ಶೀಟ್ನಲ್ಲಿ 4 ಫೋಟೋಗಳ ಬಗ್ಗೆ ಉಲ್ಲೇಖ ಇದೆ. ಆರೋಪಿಗಳ ಮೊಬೈಲ್ನಲ್ಲಿದ್ದ 4 ಪ್ರಮುಖವಾದಂತಹ ಫೋಟೋ. ಈ ಫೋಟೋಗಳು ಈ ಕೇಸ್ನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆರೋಪಿಗಳ ಮೊಬೈಲ್ನಲ್ಲಿ 4 ಫೋಟೋಗಳು ಸಿಕ್ಕಿದೆ ಅಂತ ರಕ್ತಸಿಕ್ತನಾಗಿದ್ದಂಥ ರೇಣುಕಾಸ್ವಾಮಿಯ 4 ಫೋಟೋಗಳು. ಹಲ್ಲೆ ವೇಳೆ ರೇಣುಕಾಸ್ವಾಮಿ ಕೈ ಮುಗಿತಿರುವಂತಹ ಫೋಟೋ, ರಕ್ತಸಿಕ್ತವಾಗಿರುವಂಥ ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಿರುವಂತಹ ಫೋಟೋ, ನನ್ನನ್ನು ಬಿಟ್ಬಿಡಿ ಅಂತ. ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಫೋಟೋಗಳು ಲಭ್ಯ ಆಗಿದೆ ಅಂತ ಪ್ರದೋಷ್ ಮತ್ತು ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಈ ಒಂದು ಫೋಟೋವನ್ನು ರಿಟ್ರೀವ್ ಮಾಡಿರುವಂಥದ್ದು ಗೊತ್ತಾಗಿದೆ. ಹೈದರಾಬಾದ್ನ FSLನಲ್ಲಿ ರಿಟ್ರೀವ್ ಆಗಿರುವಂಥ 4 ಫೋಟೋಗಳು, ರಕ್ತಸಿಕ್ತವಾಗಿದ್ದಂಥ ರೇಣುಕಾಸ್ವಾಮಿಯ ದೇಹ, ಹಾಗೆ ಕೈ ಮುಗಿದು ಬೇಡ್ಕೊಳ್ತಿರುವಂಥ ಒಂದು ಫೋಟೋ. ಸೊ ರೇಣುಕಾಸ್ವಾಮಿ ಕೊಲೆಗೆ ಮಹತ್ವದ ಸಾಕ್ಷಿ ಆಗಿರುವಂಥ ಫೋಟೋಗಳು. ಅಂದರೆ ಇಲ್ಲಿ ಇಷ್ಟೆಲ್ಲ ಮಾಡಿದ್ದಲ್ಲದೆ ಫೋಟೋನ ಕೂಡ ಕ್ಲಿಕ್ಸಿದ್ದಾರೆ. ಆ ಫೋಟೋನ ಡಿಲೀಟ್ ಮಾಡಲಾಗಿತ್ತು. ಅದಕ್ಕೋಸ್ಕರನೇ ಅವರ ಮೊಬೈಲ್ಗಳನ್ನು FSLಗೆ ಕಳಿಸಲಾಗಿತ್ತು, ಹೈದರಾಬಾದ್ಗೆ ಕಳಿಸಿದ್ರು. ಸೊ ಅದಾದ ನಂತರ ಈಗ ಆ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಭಾಳಷ್ಟು ಸಾಕ್ಷಿಗಳು, ಫಿಂಗರ್ ಪ್ರಿಂಟಿಂದ ಹಿಡಿದು CCTV ಫುಟೇಜ್ ಇರ್ಬೋದು, ಮಾತನಾಡಿರುವಂಥ ಕನ್ವರ್ಸೇಷನ್ಗಳು, ಮೆಸೇಜ್ಗಳು, ಯಾವ ಟವರ್ ಒಂದು ಲೊಕೇಶನ್ ಇದೆ, ಟವರ್ ಲೊಕೇಶನ್. ಸೊ ಅಲ್ಲಿ ಇದ್ದಂತಹ ಸಂದರ್ಭ, ಯಾವ ಟೈಮ್ನಲ್ಲಿ ಯಾವ್ಯಾವ ಆರೋಪಿಗಳು ಇದ್ದರು, ಯಾಕೆ